ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ ರೂಮ್ನ ನಾನೇ ಕ್ಲೀನ್ ಮಾಡ್ತಿದ್ನಲ್ವಾ, ನೀನ್ ಯಾಕೆ ನನ್ ಕೆಲ್ಸ ಎಲ್ಲ ಮಾಡ್ತಿದ್ಯಾ? ನಂದು ನಿಂದು ಅಂತ ಬೇರೆ ಯಾಕೆ ಅನ್ಕೋಬೇಕು ಸುಮನ, ಇದು ನಮ್ಮನೆ. ನಿಮ್ಮನ್ನೇ ಹೊರಗ್ನವ್ರ ತರ ನೋಡ್ತಾಳೆ, ಇನ್ನು ಈ ಮನೆನ ಭಾಗ ಮಾಡಲ್ವಾ ಇವಳು? ಬಂದ್ರೆ ನೋಡಿ ನಾರದ ಮುನಿಗಳು. ಗಲಾಟೆ ಮಾಡೋದು ಮಾಡ್ಸೋದು ನೀನೇ. ವಿಕ್ರಾಂತ್ ಅವ್ರೆ, ನೀವ್ ಯಾಕೆ ಬಂದ್ರಿ ಇಲ್ಗೆ? ಮಾರ್ಕರ್ ಪೆನ್ ಬೇಕದ್ಗೆ. ಅದನ್ನ ಸುಮ್ನೆ ತಗೊಂಡ್ ಹೋಗಿ. ಸುಮನ ಕೆಲ್ಸ ಮಾಡ್ಬೇಕಾದ್ರೆ ನೀವ್ ಅಡ್ಡ ಬರ್ಬೇಡಿ. ಆಯ್ತು ಅದ್ಗೆ. ಹಾ ಅದ್ಕೆ ಬರೀ ಮೇಲ್ಮೇಲೆ ಒರೆಸಿ ಸಾಕು, ವಾರ್ಡ್ರೋಬ್ ಒಳಗಡೆ ಎಲ್ಲ ಒರೆಸೋದೇನ್ ಬೇಡ. ಆಯ್ತು. ಅವ್ರು ಹೇಗೆ ಹೇಳ್ತಾರ ನೋಡಕ್ಕ, ಮನೆ ಎಲ್ಲ ಕ್ಲೀನ್ ಮಾಡಿ ವಾರ್ಡ್ರೋಬ್ನ ಹಾಗೆ ಬಿಡ್ಬೇಕಂತೆ. ಮಾಡೋಣ ಬಿಡು, ವಾರ್ಡ್ರೋಬ್ ಅಲ್ಲಿ ಇರೋದೆಲ್ಲ ಹೊರಗಿಡು. ಸರಿ ಅಕ್ಕ. ಅಷ್ಟಕ್ಕೂ ಬಾವ ಏನ್ ಮಾಡ್ತಿದ್ದಾರೆ? ಬ್ರೋ ತಗೊಂಡ್ ಬಂದೆ. ಏ ವಿಕ್ರಾಂತ್, ನಾನು ಅಡ್ರೆಸ್ ಹೇಳ್ತಾ ಹೋಗ್ತೀನಿ, ನೀನು ಬರಿತಾ ಹೋಗು. ಮಿಸ್ಟರ್ ವಿಕ್ರಮ್ ರಾಥೋಡ್, ಫ್ಲಾಟ್ ನಂಬರ್ 117, ಮಂತ್ರಿ ಹಿಲ್ಸ್. ಬ್ರೋ ರೋಡ್ ನಂಬರ್ ಮೆನ್ಷನ್ ಮಾಡಲಿಲ್ಲಲ್ಲ. ರೋಡ್ ನಂಬರ್ 10. ಹಾ ಓಕೆ. ಬ್ರೋ ನೆಕ್ಸ್ಟ್ ಮಿಸ್ ಸ್ವಾತಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಕರಿಷ್ಮಾ ಹಿಲ್ಸ್, RP ನಗರ್. RP ನಗರ. ಫ್ಲಾಟ್ ನಂಬರ್ 187. ಆದ್ರೂ ಈ ಕೆಲ್ಸ ಎಲ್ಲ ನಾವ್ಯಾಕ್ ಮಾಡ್ಬೇಕಂಟಿ? ಮಾಡ್ಬೇಕು ಸಖಿ. ಗಾಯತ್ರಿ ಅಕ್ಕನ್ ಜಯಂತ್ಯೋತ್ಸವ ನಡಿಬಾರ್ದು ಅಂತ ತಡಿಯಕ್ ನೋಡಿದ್ ನೀವೇ ಗ್ರ್ಯಾಂಡಾಗಿ ನಡೆಯೋದಿಕ್ಕೆ ಹೆಲ್ಪ್ ಮಾಡ್ತಿದ್ದೀರಲ್ಲ ಅಂತ ಎಲ್ರೂ ಮೆಚ್ಕೋಬೇಕು. ಈ ತರ ಕೆಲ್ಸಗಳನ್ನ ಮಾಡಿದ್ರೆ ಮನೇಲಿರೋ ಧೂಳು ಮಾತ್ರ ಅಲ್ಲ, ನೀನು ಗಂಟ್ಕೊಂಡಿರೋ ಪಾಪ ಕೂಡ ಹೊಟ್ಟೋಗತ್ತೆ ಕಣೆ ಸಖಿ. ಆಯ್ತು ಬಿಡಿ, ಅದನ್ನ ಜೋರಾಗಿ ಹೇಳು. ನೀವು ಸ್ವಲ್ಪ ಪಕ್ಕಕ್ಕೆ ಹೋಗಿ ಗುಡಿಸ್ತೀರಾ? ಕಸ ಎಲ್ಲ ನನ್ ಮೇಲೆ ಎಗರ್ತಿದೆ. ನೀಟಾಗಿ ಸ್ನಾನ ಮಾಡ್ಕೊಂಡ್ರೆ ಎಲ್ಲ ಹೋಗತ್ತೆ, ಅದಕ್ಕೆ ಯಾಕೆ ವ್ಯಂಗ್ಯ? ಹೋಗ್ತೀನಿ ಬಿಡು. ಇನ್ನು ಎಷ್ಟೊತ್ತು ಮಾಮ್? ಎಷ್ಟಾಗುತ್ತೋ ಅಷ್ಟು ಮಾಡಿ, ಉಳ್ದಿದ್ದನ್ನ ಅವರೇ ನೋಡ್ಕೋತಾರೆ. ಡಸ್ಟ್ ಅಲರ್ಜಿ ಆಗೋ ಹೋಗಿದೆ ಆಂಟಿ. ಸುಮನ ಹುಷಾರು, ಮುಖ್ಯವಾದ ಪೇಪರ್ಸ್ ಮಿಸ್ ಆದ್ರೆ ಕಷ್ಟ ಆಗತ್ತೆ. ನನ್ಗೇನ್ ಗೊತ್ತಿಲ್ವಾ ಅಕ್ಕ, ಕೈ ಜಾರ್ ಬಿತ್ತಷ್ಟೇ. ಎತ್ತಿಡು. ಇನ್ವಿಟೇಷನ್ ಕಾರ್ಡ್ಸ್ನ ಇಲ್ಲೇ ಇಟ್ಬಿಟ್ಟಿದ್ಯಲ್ಲ, ತಗೊಂಡು ಹೋಗ್ಕೊಡಕ್ಕ. ಬಾವ ಮತ್ತೆ ಇವರು ಅಡ್ರೆಸ್ ಬರ್ದು ಗೆಸ್ಟ್ ಕಳಿಸ್ತಿದಾರಲ್ಲ. ಸರಿ.
ನನ್ನನ್ನಂತ್ಯ ನಿನ್ ಕೈಯೋ ಭದ್ರ ಇಲ್ವಲ್ಲ ಅಕ್ಕ. ತಗೊಂಡ್ ಹೋಗಕ್ಕ. ಎಲ್ಲ ಬರ್ಕೊಂಡಿದ್ಯಲ್ವಾ? ಯಜಮಾನ್ರೆ, ಹಾ. ವಿಕ್ರಾಂತ್ ಅವ್ರ ರೂಮಲ್ಲಿ ಕೆಲವು ಇನ್ವಿಟೇಷನ್ ಕಾರ್ಡ್ಸ್ ಇತ್ತು, ತಗೊಂಡ್ ಬಂದೆ. ಏ ವಿಕ್ರಾಂತ್, ಇವೆಲ್ಲ ನಿನ್ಗೆ ಯಾಕೋ? ನನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡೋಣ ಅನ್ಕೊಂಡಿದ್ದೆ. ವಿಕ್ಕಿ, ನನ್ನ ಕಾಲೇಜ್ ಮೇಟ್ಸ್ ಇಬ್ಬರಿದ್ದಾರೆ, ಅವ್ರಿಗೂ ಕಾರ್ಡ್ ಕಳ್ಸು, ತುಂಬಾ ಖುಷಿ ಪಡ್ತಾರೆ. ಆಯ್ತು ಅದಕ್ಕೆ. ಮೊದಲು ಗೆಸ್ಟು, ಆಮೇಲೆ ಫ್ರೆಂಡ್ಸು. ಯಾ ಅಡ್ರೆಸ್ ಹೇಳಿ ಬ್ರೋ. ಪುಷ್ಪಲತಾ ಜ್ಯೋತಿ ಅವರು. ಬ್ರೋ, ನಮ್ಮ ಶೂ ಕಂಪ್ನಿ ಓಪನ್ ಆಗಬೇಕಾದ್ರೆ ಇವರು ತೊಂದರೆ ಮಾಡಿದ್ರಲ್ವಾ? ಕ್ರಿಟಿಸೈಸ್ ಮಾಡೋರು ನಮ್ಮ ಹಿತೈಷಿಗಳು ಕಣೋ. ಅಮ್ಮೋರ್ ಜಯಂತ್ಯೋತ್ಸವಕ್ಕೆ ಕಾಂಪಿಟೇಟರ್ಸ್ನ ಕರೆಯೋಣ ಯಜಮಾನ್ರೆ. ಇದು ಸ್ಪಿರಿಟ್ ಅಂದ್ರೆ. ಆಗಿದ್ದಾಗ್ಲಿ ಎಲ್ರಿಗೂ ಕಳ್ಸ್ಬಿಡಿ, ಗ್ರ್ಯಾಂಡ್ ಆಗಿ ಮಾಡೋಣ. ಛೇ, ನನ್ನ ಕೈಲಿ ಆಗ್ತಿಲ್ಲ ಮಾಮ್. ಅಲ್ಲ, 50 ಕೋಟಿ ಆಸ್ತಿಲ್ ಭಾಗ ಬಂದ್ಮೇಲೂ ಕಸ ಗುಡ್ಸೋದು, ಧೂಳು ಹೊಡಿಬೇಕು ಅಂತಂದ್ರೇನು? ಕ್ಲೀನ್ ಮಾಡಿದ್ದೆಲ್ಲ ಆಗೋಯ್ತಲ್ಲ ವಲ್ಲಭ. ನೆಕ್ಸ್ಟ್ ಏನ್ ಆಂಟಿ? ನಾಳೆ ನಡೆಯೋ ಫಂಕ್ಷನ್ಗೆ ಪ್ರಿಪ್ರೇಷನ್ಸ್ ನೋಡ್ಕೋಬೇಕಾ? ಏನ್ ನೋಡ್ಕೋತೀಯ? ಇರುತ್ತಲ್ಲ, ಬಂದಿದ್ ಗೆಸ್ಟ್ಸ್ ಮೇಲೆ ಪನ್ನೀರ್ ದಾನಿ ಹಾಕೋದು, ನಮಸ್ತೆ ವೆಲ್ಕಮ್ ಅಂತ ಹೇಳೋದು. ಊಟ ಮಾಡೋರೆಲ್ಲ ಈ ಕಡೆ ಹೋಗಿ ಆಮೇಲೆ ಕೈ ತೊಳ್ಕೊಳ್ಳೋದಕ್ಕೆ ಈ ಕಡೆ ಬಂದು ನಿಂತ ಮದ್ವೆ ಮನೇಲಿ ಕೆಲಸ ಮಾಡೋ ಅಟೆಂಡರ್ಗಳ ತರ ಡ್ಯೂಟಿ ಮಾಡಬೇಕು. ನಗ್ತಿದಿರಲ್ಲ ಆಂಟಿ, ನಾಯಿನಿ ಇಂಥ ಕೆಲ್ಸನೇ ನಮಗೆ ಒಪ್ಸೋದು. ಧೂಳು ಹೊಡಿ ಅಂತ ಹೇಳ್ದೋಳು ಸಲ್ಯೂಟ್ ಮಾಡು ಅಂತ ಹೇಳಲ್ವಾ ಏನು? ನಿನ್ ಕೋಪ ನೋಡ್ತಿದ್ರೆ ನಗು ಬರುತ್ತೆ ವಲ್ಲಭ. ಯಾಕಷ್ಟು ಚೀಪಾಗಿ ಯೋಚನೆ ಮಾಡ್ತೀರಾ? ಇವಾಗ ನೀವೇನ್ ಯೋಚಿಸ್ತಿದ್ದೀರೋ ಅದನ್ನ ಹೇಳಿ ಆಂಟಿ. ನಾಳೆ ಗಾಯತ್ರಿ ಅಕ್ಕನ್ ಜಯಂತ್ಯೋತ್ಸವ ನಡೆದ್ರೆ ಮುಂದಿನ ವರ್ಷ ಸೇಮ್ ಡೇಟಲ್ಲಿ ಏನ್ ನಡೆಯುತ್ತೆ? ಹಬ್ಬ ಏನೋ ಇದ್ದಿದ್ದೆ ಆದ್ರೆ ತಿಥಿ ಪ್ರಕಾರ ಗಾಯತ್ರಿ ದೊಡ್ಡಮ್ಮನ ಉತ್ಸವ ನಡೆದೇ ನಡೆಯುತ್ತೆ. ನೋ, ಕಂಪನಿ ಆನಿವರ್ಸರಿ. ಮತ್ತೆ ನಯನಿ ವರ್ಷದ ತಿಥಿ. ಏನು ಹಾಗೆ ಶಾಕ್ ಆಗ್ಬಿಟ್ರಿ? ಅಂದ್ರೆ ಏನ್ ಆಂಟಿ, ನಾಳೆ ನೈನಿ ಸತ್ ಹೋಗ್ತಾಳಾ? ಮಾಮ್, ಆರ್ ಯು ಓಕೆ? ಹುಷಾರಾಗಿದ್ದೀರಾ ತಾನೆ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ವಲ್ಲಭ. ಜೇನುಗೂಡಿಂದ ಜೇನುತುಪ್ಪ ತೆಗೆಯೋದು ಎಷ್ಟು ಕಷ್ಟ ಅಂತ ಗೊತ್ತಲ್ಲ? ಸ್ಟ್ರಾಂಗ್ ಆಗಿರೋ ನೈನಿನ ಹೇಗ್ ಬಲಿ ತಗೋತೀರಾ? ಆ ವಿಶಾಲ್ನ ಎತ್ಪದೆ ಹೊರತು ನೈನಿಗೇನು ಮಾಡೋಕ್ಕಾಗಲ್ಲ ಮಾಮ್. ತಪ್ಪು ತಿಳ್ಕೊಂಡಿದ್ಯಾ? ನಯನಿನ್ ಮುಗಿಸ್ಬಿಡೋದೇ ತುಂಬಾ ಈಸಿ. ವಿಶಾಲನ್ನಾಗ್ಲಿ ಇನ್ಯಾರನ್ನಾದ್ರೂ ಮುಗಿಸ್ಬೇಕು ಅಂತ ಅನ್ಕೊಂಡ್ರೆ ಅದು ನಯನಿಗೆ ಮೊದಲೇ ಗೊತ್ತಾಗತ್ತೆ. ಅದೇ ಅವಳನ್ನೇ ಟಾರ್ಗೆಟ್ ಮಾಡಿದ್ವಿ ಅಂತ ಅನ್ಕೋ, ಆರಾಮಾಗಿ ಅವಳನ್ನ ಶಾಶ್ವತವಾಗಿ ಮಲಗಿಸ್ಬಿಡ್ಬೋದು. ಪ್ಲಾನಿಂಗ್ ಆಂಟಿ.
ಕೋಲ್ಡ್ ಆಗಿರೋ ಕೇಕಿಂದ ಬೆಚ್ಚಗಿರೋ ಅವಳ ಸಾವನ್ನ ಎಂಜಾಯ್ ಮಾಡೋಣ. ಕೇಕ್ ಕಟ್ ಮಾಡಿ ನಯನಿ ಮಾತ್ರ ತಿನ್ನಲ್ಲ ಮಾಮ್. ನಾವುಗಳು ಒಂದು ಪೀಸ್ ತಿನ್ನೋದು ತಪ್ಪಿದ್ದಲ್ಲ. ಅವಳ ಜೊತೆ ನಾವು ಮೇಲೆ ಹೋಗ್ಬೇಕಾಗುತ್ತೆ ಗೊತ್ತಾ? ನಿನಗೆ ಗೊತ್ತಿರೋದು ಇಷ್ಟೇ ವಲ್ಲಭ, ನಾಳೆ ಕೇಕನ್ನು ಯಾರು ಕೂಡ ತಿನ್ನಲ್ಲ. ತರ್ಸಾಗೋಗಿದ್ಯಾ ಆಂಟಿ? ತರದೇ ಇದ್ರೆ ಪ್ಲಾನ್ ಹೇಗೆ ವರ್ಕೌಟ್ ಆಗುತ್ತೆ ಸಖಿ? ಮಾಮ್, ನೀವೇನ್ ಪ್ಲಾನ್ ಮಾಡಿದ್ರೆ ಸ್ಟ್ರೇಟ್ ಆಗಿ ಹೇಳ್ಬಿಡಿ. ಇಲ್ಲ ಅಂದ್ರೆ ಟೆನ್ಷನಲ್ಲಿ ನಾನೇ ಇವಾಗ ಸತ್ತೋಗ್ತೀನಿ ಅಷ್ಟೇ. ವಿಶಾಲ್ ಕೇಕ್ ಆರ್ಡರ್ ಮಾಡಿರೋ ಕಡೆ ನನಗೆ ಗೊತ್ತಿರೋರೇ ಕೆಲಸ ಮಾಡ್ತಿದ್ದಾರೆ. ಅವ್ರು ತಯಾರಿಸಿರೋ ಕೇಕನ್ನು ನಯನಿ ಕಟ್ ಮಾಡಬೇಕಾದ್ರೆ ಕರೆಂಟ್ ಶಾಕ್ ಹೊಡೆದು ಸತ್ತು ಹೋಗ್ತಾಳೆ. ಓ ಮೈ ಗಾಡ್. ಅಯ್ಯೋ ಅನಿಸ್ತಿದ್ಯಾ? ಅವಶ್ಯಕತೆ ಇಲ್ಲ, ಅವಳು ಸಾಯ್ಬೇಕು ಅಷ್ಟೇ. ನಾನೇನೇ ಕೇಕ್ ಕಟ್ ಮಾಡ್ತಾಳೆ ಅಂತ ಗ್ಯಾರಂಟಿ ಏನ್ ಮಾಮ್? ಪಕ್ಕದಲ್ಲಿ ವಿಶಾಲ್ ಇದ್ರೂ ಪರವಾಗಿಲ್ಲವಲ್ಲಭ. 1+1 ಆಫರ್ ಅಂತ ಇಬ್ರು ಹೊರಟು ಹೋಗ್ತಾರೆ. ನಾಳೆ ಅವ್ರನ್ನ ಕರೆಸ್ತೀನಿ. ವೇಟ್ ಆ್ಯಂಡ್ ಸಿ. ನಾಳೆ ಮೀಟಿಂಗ್ ಅರೇಂಜ್ ಮಾಡಿ. ಡೀಲ್ ಓಕೆ ಆದರೆ ಅಡ್ವಾನ್ಸ್ ಅಂತ 5 ಕೋಟಿ ಕೊಡ್ತೀನಿ. ಸರಿ, ಓಕೆ, ನೋ ಪ್ರಾಬ್ಲಮ್, ಮತ್ತೆ ಮಾಡ್ತೀನಿ. ಮೇಡಮ್, ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ಓಕೆ. ಗಾಯತ್ರಿ ಗ್ರೂಪ್ ಆಫ್ ಕಂಪ್ನೀಸ್ದು 50th ಆನಿವರ್ಸರಿ. ಗಾಯತ್ರಿ ದೇವಿ ಅವ್ರ ಜಯಂತ್ಯೋತ್ಸವನು ನಾಳೆನೆ ಮಾಡ್ತಿದ್ದಾರಾ? ವೆರಿ ಗುಡ್. ಹಾಸ್ಪಿಟಲ್ ರಿಪೋರ್ಟ್ಸ್ನ ಮಿಸ್ ಆಗಿ ನನಗೆ ಕಳಿಸಿದಾರಲ್ಲ, ಇದ್ಯಾರ್ದಿರ್ಬೋದು? ನೈನಿ ಅವ್ರ ಪ್ರೆಗ್ನೆನ್ಸಿ ರಿಪೋರ್ಟ್ಸ್ ಇದು. ಇದೇನಿದು? ನೈನಿಗೆ ಟ್ವಿನ್ಸ್ ಹುಡ್ತಾರೆ ಅಂತ ಈ ರಿಪೋರ್ಟಲ್ಲಿದೆ. ಡೆಲಿವರಿ ಆಗಿ ಮಗು ಹೆರಿಗೆಯಲ್ಲೇ ಸತ್ತೋಯ್ತು ಅಂದ್ರಲ್ಲ, ಮತ್ತಿನ್ನೊಂದು ಮಗು ಏನಾಯ್ತು? ಬೇಡ, ಈ ವಿಷಯನ ಫೋನಲ್ಲಿ ಬೇಡ, ನಾಳೆ ಫಂಕ್ಷನಲ್ಲೇ ಮಾತಾಡ್ತೀನಿ. ನಾಳೆ ಈ ರಿಪೋರ್ಟ್ಸ್ ತಗೊಂಡೋಗಿ ತೋರಿಸ್ತೀನಿ. ಅಮ್ಮ ಅಂತ ಕರೆಸ್ಕೊಳ್ಳೋ ಅದೃಷ್ಟನ ಯಾರು ದೂರ ಮಾಡ್ಕೋತಾರೆ? ವಿಶಾಲಕ್ಷಮ್ಮ ತಾಯಿ, ಏನ್ ನಡೆಯೋದ್ರಲ್ಲಿದ್ಯೋ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ವಲ್ಲ. ನೈನಿ, ಸೆಲೆಬ್ರೇಷನ್ಸ್ಗೆ ಎಲ್ರಿಗೂ ಇನ್ವಿಟೇಷನ್ ಕಳ್ಸಾಗಿದೆ. ಮನೇನ್ ಕ್ಲೀನ್ ಮಾಡಿರೋ ಹಾಗೆ ಆಫೀಸ್ನೂ ಕ್ಲೀನ್ ಮಾಡೋದಕ್ಕೆ ಹೇಳಿದ್ದೀನಿ. ಇನ್ನೊಂದು ವಿಷಯ, ಸೆಲೆಬ್ರೇಷನ್ಸ್ನ ಫಂಕ್ಷನ್ ಹಾಲಲ್ಲಿ ಮಾಡ್ತಿಲ್ಲ, ಇಲ್ಲೇ ಮಾಡ್ತಿದ್ದೀವಿ. ಯಾಕಂದ್ರೆ ಈ ಗಾನವೇನಿಲಯ ಕಟ್ಟದ ಮೇಲೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಇದೇ ಮೊದಲು ಅಲ್ವಾ? ಏನಂತೀಯ? ಹೇ ನೈನಿ,
ಹಾ ಯಜಮಾನ್ರೆ ಇಲ್ಲೇ ಇದೆಯಾ ಇಲ್ಲಾಂದ್ರೆ ಸೆಲೆಬ್ರೇಷನ್ ಮೂಡ್ಗೆ ಹೋಗಿ ಆಗ್ಲೇ ಸೆಲೆಬ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಯಾ? ಮಗು ಅಳದ್ ಕೇಳಿಸ್ತಿದೆ ಯಜಮಾನ್ರೆ. ವಾಟ್? ಮಗು ಅಳ್ತಿದೆ ಯಜಮಾನ್ರೆ. ಹೇ ಇಲ್ವಲ್ಲ, ಗಾನವಿ ಆಟ ಆಡ್ತಿದ್ದಾಳೆ. ನಮ್ಮ ಮಾವ ಮತ್ತೆ ಅತ್ತೆ ಕೂಡ ಅಲ್ಲೇ ಇದ್ದಾರೆ. ಅಲ್ಲಿ ಅಂದ್ರೆ ಮನೇಲಿ ನೈನಿ. ಮಗು ಅಳದ್ ಕೇಳಿಸ್ತಾ ಇರೋದು ಮನೇಲಲ್ಲ ಯಜಮಾನ್ರೆ, ಆಸ್ಪತ್ರೆಯಲ್ಲಿ. ಒಂದ್ ಮಗು ಅಲ್ಲ, 2 ಹೆಣ್ಮಕ್ಳು ಅಳ್ತಿವೆ. ನಿಮಗ್ ಕೇಳಿಸ್ತಿಲ್ಲ ಅಲ್ವಾ? ನೈನಿ ಏನ್ ಮಾತಾಡ್ತಿದ್ಯಾ? ಭಯನ ಹುಟ್ಸೋದು 2 ವಿಷಯ ಯಜಮಾನ್ರೆ. ಒಂದು ನಿಶ್ಶಬ್ದ, 2ನೇದು ನಿಜ. ಆಗಾಗ ನನಗೆ ಕಾಣಿಸೋದನ್ನ ನಿಮಗೆ ಹೇಳ್ತೀನಿ ಯಜಮಾನ್ರೆ. ಈ ಸಲ ಒಂದಲ್ಲ, 1, 2, 3, 4 ಇಷ್ಟು ಘಟನೆಗಳು ಸ್ಪಷ್ಟವಾಗಿಲ್ದೆ ನನ್ನ ಕಣ್ಮುಂದೆ ಕಾಣಿಸ್ಕೊತಿದೆ. ನೈನಿ, ಯು ಮೀನ್ ಟೆಲಿಪತಿ? ಅದರಲ್ಲಿ ನಿನ್ಗೇನಾದ್ರೂ ನಿಜ ಗೊತ್ತಾಗುತ್ತಾ? ತಿಳ್ಕೊಳ್ಳಿ ಅಂತ ಹೀಗಾಗ್ತಿದೆ ಅನ್ಸುತ್ತೆ. 2 ಹಸುಗೂಸಿನ ಅಳು. ಅವ್ರು ಯಾರಿರ್ಬೋದು? ಇನ್ವಿಟೇಷನ್ ಕಾರ್ಡ್ ಹಿಡ್ಕೊಂಡಿರೋ ಹೆಂಗ್ಸಿನ ಕೈ. ಅವರು ಗೊತ್ತಿಲ್ಲ. ಸುಟ್ಟೋಗಿರೋ ಕಾಗ್ದದ ಮಸಿ, ಅದು ಗೊತ್ತಾಗ್ತಿಲ್ಲ. ಆಸ್ಪತ್ರೆಗೆ ಅವಸರದಲ್ಲಿ ಕರ್ಕೊಂಡು ಹೋಗ್ತಿರೋ ಸ್ಟ್ರೆಚರ್ ಬೆಡ್, ಅದರ ಚಕ್ರಗಳು ಅಸ್ಪಷ್ಟವಾಗಿ ಕಾಣಿಸ್ತು. ಯಾಕೋ ಗೊತ್ತಿಲ್ಲ. ಅಂದ್ರೆ ನೈನಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟಿರೋ ವಿಷಯ ಗೊತ್ತಾಗ್ಬಿಡುತ್ತೇನೋ. ಅದಕ್ಕೆ ಈ ಮಾತುಗಳೇ ಮುನ್ಸೂಚನೆ ಅನ್ಸುತ್ತೆ. ಏನ್ ಮಾಡೋದೀಗ? ಯಜಮಾನ್ರೆ, ನಡಿಬಾರ್ದು ಏನಾದ್ರೂ ನಡೆದ್ರೂ ಕೂಡ ನಮ್ಮಿಬ್ರಲ್ಲಿ ನೀವು ಉಳ್ಕೋಬೇಕು ಯಜಮಾನ್ರೆ. ನೈನಿ, ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ಅಮ್ಮನ್ ಜಯಂತಿ ಸಮಾರಂಭ ಗ್ರ್ಯಾಂಡ್ ಆಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ, ನೋಡ್ತಿರ್ಬೇಕಾದ್ರೆ. ಈ ಜಯಂತಿನ ನಾನ್ ನೋಡೋಕ್ಕಿಂತ ಗಾಯತ್ರಿ ಅಮ್ಮೋರ್ ನೋಡಿದ್ರೇನೆ ನನಗೆ ಖುಷಿ ಯಜಮಾನ್ರೆ. ಪುನರ್ಜನ್ಮ ಪಡೆದಿರೋ ಅಮ್ಮೋರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದು ಇದೆಲ್ಲದಕ್ಕಿಂತ ಖುಷಿ ಕೊಡುತ್ತೆ. ಇದೇನಿದು? ಫೈಲ್ಸ್ ಆರ್ಡರ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಸುಮನಾ, ಹೇ ಸುಮನಾ, ನೀವೇನ ಕೂಗಿದ್ದು? ಪಕ್ಕದ ಮನೆಯವನೇ, ಹೋಗಿ ಏನ್ ಬೇಕೋ ಕೇಳು. ಅಷ್ಟು ವ್ಯಂಗ್ಯ ಯಾಕ್ರಿ? ವಿಷಯ ಹೇಳಿ. ಮೊದಲು ಬಾಗ್ಲಾಕು. ಇಷ್ಟು ದಿನ ಆದ್ಮೇಲೆ ನಿಮ್ಗೆ ನನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅನ್ಸ್ತಿದ್ಯಾ? ನಿನ್ ತಲೆ ಕಣೆ, ನಿನ್ ತಲೆ. ನಿನ್ ಜೊತೆ ಡೊಯೇಟ್ ಆಡ್ಬೇಕು ಅಂತ ಕರ್ದಿಲ್ಲ ನಾನು. ಮತ್ತೆ ವಾರ್ಡ್ರೋಬ್ ಬೇರೆ ಕ್ಲೀನ್ ಮಾಡಿದ್ದು ನಾನೇ. ಆ ಕೆಲಸ ಯಾಕೆ ಮಾಡ್ದೆ? ಇದು ಚೆನ್ನಾಗಿದೆ ರೀ. ಗಾಯತ್ರಿ ಅತ್ತೆ ಜಯಂತ್ಯೋತ್ಸವಕ್ಕೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಂತ ಆರ್ಡರ್ ಹಾಕಿದ್ಮೇಲೆ ಕ್ಲೀನ್ ಮಾಡದೆ ಹೇಗಿರ್ಲಿ? ಕಬೋರ್ಡ್ ಒಳಗಡೆ ಧೂಳು ಹೇಗೆ ಬರುತ್ತೆ? ನಾನೇನಾದ್ರೂ ಬಚ್ಚಿಟ್ಟಿರ್ತೀನಿ ಅಂತ ನಾಚಿಕೆ ಇಲ್ದಂಗೆ ಚೆಕ್ ಮಾಡಕ್ ಹೋಗಿರ್ತೀಯ. ಬಾತ್ರೂಮ್ಗೆ ಹೋಗ್ಬೇಕಾದ್ರೂ ವಾಲೆಟ್ ತಗೊಂಡ್ ಹೋಗೋ ನೀವು ವಾರ್ಡ್ರೋಬ್ ಅಲ್ಲಿ 5 ರೂಪಾಯಿ ಇಡ್ತೀರಾ? ಯಾವಾಗ್ಲೂ ಬರೀ ದುಡ್ಡು ಅಷ್ಟೇ ಅಲ್ವೇ? ಬೇರೆ ಬೆಲೆ ಬಾಳೋ ವಸ್ತುಗಳು ಇವೆ. ಅವುಗಳಿಗೆ ಬೆಲೆ ಕಟ್ಟಬೇಕು ಅಂದ್ರೆ ಈ ಜನ್ಮ ಸಾಕಾಗಲ್ಲ. ಆತರ ವಿಷಯ ಇದ್ದಾಗ ನನ್ ಜೊತೆ ಡಿಸ್ಕಸ್ ಮಾಡಿ ಬಚ್ಚಿಡೋದನ್ ಬಿಟ್ಟು ಸ್ವಂತವಾಗೇನೋ ಮಾಡಕ್ ಹೋದ್ರೆ ನೋಡಿ ಈ ತರ ಕಳ್ದೋಗತ್ತೆ. ಅಷ್ಟೊಂದು ಈಸಿಯಾಗಿ ಹೇಳ್ತಾ ಇದೆಯಲ್ಲ ನೀನು. ಆ ರಿಪೋರ್ಟ್ಸ್ನೆಲ್ಲ ನೀನು ಎತ್ತಿಟ್ಕೊಂಡಿಲ್ವಾ? ರಿಪೋರ್ಟ್ಸಾ? ಯಾವ ರಿಪೋರ್ಟ್ಸು? ಅದು ರಿಪೋರ್ಟ್ ಅಂದ್ರೆ ಅದು ನಮ್ಮ ಕಂಪ್ನಿ ಫೈನಲ್ ಅಕೌಂಟ್ಸ್ಗೆ ಸಂಬಂಧಿಸಿದ್ದು. ಇನ್ನು ನಮ್ಮ ಆಡಿಟರ್ ಕೊಡ್ಬೇಕದನ್ನ. ಹೆಸರಿಗೆ ಮಾತ್ರ ನನ್ ಕೋಟ್ಯಾಧೀಶ ಅಷ್ಟೇ. ಯಾವ ಕಂಪನಿಯಲ್ಲಿ ಎಷ್ಟ್ ಲಾಭ ಬರುತ್ತೆ ಅಂತ ಯಾವತ್ತಾದ್ರೂ ನೀವ್ ನಂಗೆ ಹೇಳಿದೀರಾ? ಈಗ ರಿಪೋರ್ಟ್ಸ್ ಕಾಣಿಸ್ತಿಲ್ಲ ಅಂತ ನನ್ನ ಕೇಳಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ನೀನೇ ಕ್ಲೀನ್ ಮಾಡಿದೆ ಅಲ್ವಾ? ನಿನ್ಗೆ ಯಾವ ಪೇಪರ್ಸು ಸಿಗ್ಲಿಲ್ವಾ? ಪೇಪರ್ ಅಂದ್ರೆ ಒಂದ್ ಯಾವ್ದೋ ಸಿಕ್ಕಿತ್ತು, ನಾನೇನ್ ಓಪನ್ ಮಾಡಿ ನೋಡಿಲ್ಲ, ಹಾಗೆ ಎತ್ತಿಟ್ಟೆ. ಎಲ್ಲಿಟ್ಟಿದ್ಯಾ? ಅಲ್ಲಿ ನೋಡಿ, ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಜೊತೆ ಮಿಕ್ಸ್ ಆಗಿರುತ್ತೆ. ಯಾರಿಗಾದ್ರೂ ಸಿಕ್ಕಿದ್ರೆ ನಿಮಗ್ ಫೋನ್ ಮಾಡಿ ಹೇಳ್ತಾರ ಬಿಡಿ. ವಿಶಾಲ್ ಬ್ರೋಗೋ ನೈನಿ ಅತ್ಗೆಗೋ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಸುಮನಾ. ಯಾಕೆ ಹೀಗೆ ಹೇಳ್ತಿದ್ದೀರಾ? ಅವ್ರ ಕಂಪನಿಗೆ ಸಂಬಂಧಪಟ್ಟಿದ್ದಲ್ವಾ? ಹಬ್ಬಾ, ಅವ್ರಿಗೆ ಸಂಬಂಧಪಟ್ಟಿರೋದಕ್ಕೆ ಗೊತ್ತಾಗಬಾರ್ದು ಅಂತ ಹೇಳ್ತಿರೋದು. ಅರ್ಥ ಆಯ್ತು.
ಏನ್ ಅರ್ಥ ಆಯ್ತು? ನೀವು ಮೋಸ ಮಾಡಿದಿರಲ್ವಾ? ನಂಗ್ ಗೊತ್ತಿಲ್ಲ ಅನ್ಕೊಂಡ್ರಾ? ಎಲ್ಲ ಗೊತ್ತು. ನೀವ್ ಒಳ್ಳೆಯವ್ರ ತರ ನಾಟಕ ಮಾಡ್ಕೊಂಡು ಎಲ್ರಿಗೂ ತಪ್ಪು ಲೆಕ್ಕ ತೋರಿಸಿ 100 ಕೋಟಿ ನುಂಗ್ಬೇಕು ಅಂತ ನೀವ್ ನೋಡ್ತಿದ್ದೀರಾ ಅಲ್ವಾ? ನಿನಗೆ ಹಾಗೆ ಅರ್ಥ ಆಯ್ತಾ? ನನ್ ಮಾತ್ ಕೇಳ್ರಿ, ತಲೆ ಕೆಡ್ಸ್ಕೋಬೇಡಿ. ಎಲ್ರೂ ಕೈಗೂ ಸಿಗಕ್ಕೂ ಮುಂಚೆ ಈ ದೇಶನೇ ಬಿಟ್ಟು ಹೋಗ್ಬಿಡೋಣ.